ತರ ನಾನು 22 ವರ್ಷ ನಾನು ಈ ಸೇವೆ ಮಾಡಿರೋದೊಂದು ಸಾರ್ಥಕ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಆ ಪರಮೇಶ್ವರನು ನನಗೆ ಈ ಸನ್ನಿಧಾನದಲ್ಲಿ ಈ ಒಂದು ಚಿಕ್ಕ ಅವಕಾಶವನ್ನ ನನಗೆ ಕೊಟ್ಟಿದ್ದಕ್ಕೆ ಮತ್ತು ನಾನು ಈ 22 ವರ್ಷ 11 ಗಂಟೆ 12 ಗಂಟೆ ರಾತ್ರಿಯಲ್ಲೂ ಈ ಸನ್ನಿಧಾನದಲ್ಲಿ ನಾನು ಓಡಾಡಿದಾಗ ನಾನು ಯಾವುದೇ ಭಯ ಭೀತಿ ಇಲ್ಲದೆ ನಾನು ಓಡಾಡಿದೆ. ಈ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟೆ ತಂದೆ. ಇಲ್ಲಿ ನಾನು ನಿನಗೆ ಏನು ಮಾಡೋದಕ್ಕಾಗುತ್ತೆ ಅಂತ ನಾನು ಕೇಳಿಬಿಟ್ಟು ನಾನಿಲ್ಲಿ ಮಲ್ಕೊಂಡಿದ್ದೆ ಒಂದು ದಿವಸ. ಅವತ್ತು ನನ್ನ ಕಣ್ಣಿಗೆ ಕಾಣಿದ್ದು ಈ ಅಶ್ವತ್ಥ ಕಟ್ಟೆ. ಅದನ್ನು ನೀನು ಮಾಡು ಅಂತ ಹೇಳಿಲ್ಲ, ಆ ಅಶ್ವತ್ಥ ಕಟ್ಟೆ ನನ್ನ ಕಣ್ಣು ತುಂಬ ಕಾಣ್ತು. ಆವಾಗ ನೀನು ಇದನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟೆ ತಂದೆ. ನೀನು ಮಾಡೋದಕ್ಕೆ ನನಗೆ ಎಲ್ಲ ರೀತಿಯಾಗೂ ಸಹಕಾರ ಕೊಟ್ಟರೆ ನಾನಿಲ್ಲಿ ಮಾಡೋದಕ್ಕೆ ತಯಾರಾಗಿದ್ದೀನಿ ತಂದೆ ಅಂತ ಕೇಳಿಕೊಂಡೆ. ಆವಾಗ ಹೋಗಿ ನಮ್ಮ ಅರ್ಚಕರನ್ನು ನಮ್ಮ ಟಿ ಸುಬ್ಬನರಸಯ್ಯ ಸ್ವಾಮಿಗಳನ್ನ ಕೇಳಿದಾಗ ನೀನು ಎಲ್ಲಾದರೂ ಮಾಡ್ಕೊ, ನಿನಗೆಲ್ಲ ಸಂಪೂರ್ಣವಾದ ಬೆಂಬಲ ನಾನು ಕೊಡ್ತೀನಿ ಅಂತ ಅವ್ರ ಕುಟುಂಬದವ್ರು ನನಗೆ ಕೊಟ್ಟರು. ಮತ್ತು ನನ್ನ ಸುತ್ತಮುತ್ತಲ ಗ್ರಾಮಸ್ಥರು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಅವರ ಒಂದು ಕೈಲಾದಷ್ಟು ಅವರ ತನು ಮನೋ ಧನವನ್ನು ನನಗೆ ಸಹಾಯ ಮಾಡಿದ್ದಾರೆ. ಇದು ಮಂಜಪ್ಪನ ಒಬ್ಬನೇ ಮಾಡಿದ್ದಲ್ಲ, ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ತಂದೆ ತಾಯಿಗಳು, ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ವಂದಿಸ್ತೀನಿ. ಮತ್ತು ಇಲ್ಲಿ ಬಂದು ನಾವು ಮಾಡಿದಂಥ ಈ ಒಂದು ಕಾರ್ಯದಲ್ಲಿ ಎಲ್ಲ ಪಾಲ್ಗೊಂಡಿರೋದಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ. ಮತ್ತು ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ಈ ಎಲ್ಲ ನನ್ನ ಅಕ್ಕ ತಂಗಿಯರು, ಇಲ್ಲೆಲ್ಲ ನನ್ನ ಸ್ನೇಹಿತರು ಎಲ್ಲ ಬಂದು ಮತ್ತು ಈ ಒಂದು ಕೋಲಾಟ ತಂಡದವರನ್ನ ನಾನು ಈ ಥರ ಮಾಡಬೇಕು ಅಂದರೆ ಅವರೆಲ್ಲ ಸಹಕಾರವನ್ನು ಕೊಟ್ಟರು. ಮತ್ತು ಎಲ್ಲದಕ್ಕೂ ನಾನು ಇದ್ದೀನಿ ಅಂತ ನಮ್ಮ ಕೋಳ್ ಅಂಬರೀಷ್ ಅವರು ನಮಗೆ ಸಹಕಾರ ಕೊಟ್ಟು ನಾನು ಮಾಡಿಸ್ತೀನಿ ಮುಂದೆ ನಿಂತು ಅಂತ ಬಂದು ಮಾಡಿದ್ರು. ಎಲ್ಲರಿಗೂ ನಾನು ಹೊಂದಿಸ್ತಾ ನಾನು ಈ 2 ಮಾತನ್ನು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ఎవరప్ప మున్రాజప్ప రాయిడా రాయిడ్ ఏ రాప్ప సిగ్గుపడొద్దురా, చిన్నప్పుడే పోయి సిగ్గు ఇంకాడు ఉంది. రాయిడ్ ఎట్లుంది చెప్తూ కోలాట మా తమ్ముని అడగప్ప చెప్తాడు అంటారు. నువ్వు చూసి ఏమప్ప వచ్చేది లేదట. ఆ కూకోండి చెప్పమ్మ. గొడుగు గుండ్రాయప్పని అయిపోయే వాళ్ళు బతుకో. ఇట్లనే మీరు గురి పెడతారంటే ఆ గురి చూడ ఎడ తగులుతో తగిలిపోతుంది. రామన్ రాజన్న ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರುವಂತ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಸನ್ನಿಧಿಯಲ್ಲಿ ಇಷ್ಟೊಂದು ಜನ ಸೇರ್ತೇವೆ ಅಂತ ಯಾರು ಕನ್ಸ್ಕೊಂಡಿಲ್ಲ. ಈ ಜಾಗದಲ್ಲಿ ದೇವರ ಕೃಪೆಯಿಂದ ಎಲ್ಲ ಇಷ್ಟೊಂದು ಜನ ಸೇರಿ ಈ ದೇವರು ಮಾಡೋದಕ್ಕೆ ಇಷ್ಟೊಂದು ಜನ ಸೇರಿ ಅವ್ರಿಗೆ ಕುಟುಂಬದವರಿಗೆ ಆ ಕುಟುಂಬದವರಿಗೆ ಒಳ್ಳೆ ಆಯುರ್ವೇದ ಆಶ್ರಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಸನ್ನಿಧಿಯಲ್ಲಿ ಹೇಳ್ಕೊಡ್ತಾರೆ. ಈ ತೀರ್ಥ ಗಣೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇಂಥ ಹೋರಾಟ ಇಂಥ ಭಜನೆಗಳು ಮಾಡ್ಕೊಂತ ಈ ಜಾಗದಲ್ಲಿ ಯಾರೂ ಕರೆಸ್ಕೊಂಡಿಲ್ಲ. ಅವರು ದೇವರ ಕೃಪೆಯಿಂದ ಇವತ್ತಿನ ದಿವಸ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಮುಂದೆ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಮುಖ್ಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತಾದ ಕೂತು ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತೇಳಿ ಎಲ್ರಿಗೂ ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ. ಮುನ್ರಾಜನ್ನ ಅವ್ರ ಮಾತಲು ಧನ್ಯವಾದಾలు. ನಮಸ್ಕಾರ ಮುನ್ರಾಜನ್ನ, ತುಂಬ ಚಂದವಾಗಿ ಮಾತಾಡ್ತೀರಿ. ನಿಜ, ಈ ದೇವಸ್ಥಾನ ಎಲ್ಲೋ ಊರಿಗಿಂತ ಮಾರುಮೂಲೆ ಪ್ರಾಂತದಲ್ಲಿರೋ ಈ ದೇವಸ್ಥಾನಕ್ಕೆ ಇಷ್ಟು ಜನ ಬಂದು ಇಷ್ಟು ಆಧಾರವಾಗಿ ಕೂತ್ಕೊಂಡು ಈ ಕೋಲಾಟ ಕಾರ್ಯಕ್ರಮ ನಡ್ಸ್ಕೊಂತಿರೋ ನಿಮ್ಮಂಥವ್ರು ಮತ್ತೆ ನೋಡ್ತಿರೋ ಜನಗಳು ಬಂದಿರೋ ನಾವು ಎಲ್ಲ ಧನ್ಯರು. ಶ್ರೀ ತೀರ್ಥ ಗಿರೀಶ್ವರ ಸ್ವಾಮಿ ಕೃಪಾ ಎಲ್ಲ ಮನೆಗಳಿಗೂ ಇರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಂತ ಈಗ 4 ಮಾತು ನಿಮ್ ತಂಗಿ ಒಂದಮ್ಮ ಬಂದು ಮಾತಾಡು ಕಾರ್ಯಕ್ರಮ ಗುరించి చెప్పు. రాజ మాట్లాడుతుందా? ఓ వన్నం సిగ్గు చేస్తే
ఇప్పుడు రాధమ్మ కదిలిచ్చింది మో యశోదమ్మా రామ్మ లేచా మో గౌడు వచ్చినప్పుడు నువ్వేమమ్మా సిగ్గుపోలేదే ఆపట్లో సిగ్గు ఈ పొద్దు వచ్చేసినా బలేసేరైంది నువ్వు లేచిరా ఇక అత్తే కోడట్లు మాట్లాడేలే అత్త ఉన్నప్పుడు నిజమే అది ఎంతన్నా కష్టమే అత్తోళ్ళు కోడట్లు మాట్లాడేది ఎలాంటి ఇప్పుడు మనములు మన రాళ్ళు మాట్లాడే కాలం వచ్చింది ఓ నిజమే రాధం పోలే దిగిలిపోతుంది యా ఎత్తికి దిగిలిపోయింది కానా ఇంకీపో దిగిలిపోయేస్తుంది పోయి ವೀರಪ್ಪನವರು ನಮಸ್ಕಾರ ಹೇಗಿದ್ದೀರಾ ಹೆಂಗಿದೆ ಕಾರ್ಯಕ್ರಮ ಹೇಳಿ ನಾಲ್ಕು ಮಾತು ಮಗನ್ ಮಾಡಿದ್ದಾರೆ ನಮ್ಮದು ಇಲ್ಲ ಕಾರ್ಯಕ್ರಮ ಬಗ್ಗೆ ಹೇಳ್ರಿ ದೇವರ ಬಗ್ಗೆ ಕಾರ್ಯಕ್ರಮ ಬಗ್ಗೆ ನಮ್ಮ ಬಂಡಟ್ಟಿ ದೇವಾಲಯದಲ್ಲಿ ನಮ್ಮ ಹೋರಾಟಗಾರರು ತಮಿಳುನಾಡಿಂದ ಬಂದು ಹೆಣ್ಣು ಮಕ್ಕಳು ಎಲ್ಲ ನೋಡ್ತಾ ಇದ್ರೆ ಬಹಳ ಚಿಕ್ಕ ಹುಡುಗರಿದ್ದಾರೆ ಆದ್ರೂ ಈ ದೇವಸ್ಥಾನ ಅಭಿವೃದ್ಧಿನಿಂದ ನಮ್ಮ ಮಂಜಣ್ಣವರು ನಿಂತು ನಮ್ಮನ್ನೆಲ್ಲ ಕರಿಬಿಟ್ಟಿದ್ದಾರೆ ಎಲ್ಲಾರು ಆರೋಗ್ಯ ಐಶ್ವರ್ಯ ಮಹಾಭಾಗ್ಯ ಮನೆಗೆ ಉಸಾರದಲ್ಲಿ ಸೇರ್ಬೋದು ಖುಷಿದಿಂದ ಬೆಳಗ್ಗೆನೂ ಪೂಜೆ ಇದೆ ಬೆಳಗ್ಗೆನೂ ಪೂಜೆ ಮಾಡಿಕೊಂಡು ಮನೆಗೆ ಹೋಗ್ಬೋದಂತ ಮನವಿ ಮಾಡ್ತೀವಿ ನಮ್ಮ ತಮಿಳುನಾಡು ಮಕ್ಕಳಿಗೆ ಧನ್ಯವಾದಗಳು ಹೊಸೂರು ಕಾಮಂದೊಡ್ಡಿ ಹತ್ರ ಗೋಪಚಂದ್ರ ದೇವಸ್ಥಾನ ಹತ್ರ ಇರೋ ಅಡ್ಗೂರ್ಕೆ ಅನ್ನೋ ಗ್ರಾಮದಿಂದ ಬಂದವ್ರೆ ಶ್ರೀ ಮಾರುತಿ ಕೋಲಾಟ ಬೃಂದ ದೇವಿರೆಡ್ಡಿ ಮೇಡಮ್ ಗುರುವು ಅವ್ರನ್ನ ನಮ್ಮ ಸುರೇಶ್ ತಂಡದವ್ರು ಕರ್ಕೊಂಡ್ ಬಂದವ್ರೆ ಅವರು ಅವ್ರ ತಾಯಂದಿರಿಗೂ ತಂದೆಯವ್ರಿಗೂ ಧನ್ಯವಾದ ಹೇಳ್ತಾ ಈಗ ಹಾಡು ಪ್ರಾರಂಭ ಏನ್ ಮಾಡಪ್ಪಯ್ಯ ಕಲ್ತಿದ್ದಾರೆ ಗುರುಗಳು ಆದ್ರೆ ಈ ಹೆಣ್ಣು ಮಕ್ಕಳು ನಂಬರ್ 1 ಚಿಕ್ಕ ಹೆಣ್ಮಕ್ಳು ಸೂಪರ್ ಆಗಿ ಆಡ್ತಾರೆ ನಂಗೆ ತುಂಬಾ ಸಂತೋಷ ಆಗಿದೆ ತಮಿಳುನಾಡಿಂದ ಬಂದು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಕೋಲಾಟ ಆಡ್ತಾ ಇದ್ದಾರೆ ಅಂದ್ರೆ ನಾನು ತುಂಬಾ ಜೈ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಹೆಣ್ಮಕ್ಳಿಗೆ ಒಂದು ಚಪ್ಪಾಳೆ ಇರಲಿ ಇದೇ ಊರಲ್ಲಿ ಹೆಣ್ಮಕ್ಳು ನೋಡೋರು ಯಾರಿದ್ರೆ ಈ ಹೆಣ್ಣು ಮಕ್ಕಳ ಜೊತೆಲಿ ಆಡಕ್ಕೆ ಅವಕಾಶ ಕೊಡ್ತೀರಿ ಆಡ್ಬೋದು ಚಿಕ್ಕ ಹೆಣ್ಣು ಮಕ್ಕಳು ಅವ್ರ ಸ್ಟೇಜ್ ಅವರು ಎಷ್ಟು ಒಂದು 450 ಹಾಡುಗಳಿದೆ ನನ್ನ ಹತ್ರ ಇಲ್ಲ ಅಂತ ಇಲ್ಲ 4,000 ಹೆಣ್ಣು ಮಕ್ಕಳು ಇದ್ದಾರೆ ನನ್ನ ಹತ್ರ ಕೋಲಾಟ 1999ರಿಂದ ಕಲಿಸ್ತಾ ಇರೋದು ನಾನು ಕೋಲಾಟ ಕಾರ್ಯಕ್ರಮ ಜೈ ಶ್ರೀರಾಮ್ ಕೋಲಾಟ ತಂಡ ನಮ್ದು ಆನೇಕಲ್ ಮಕ್ಕಳಿಗೆ ತುಂಬಾ ಸಂತೋಷದ ಹಾಡೋದು ಬೇವಿನ ಸೊಪ್ಪು ನಮ್ಮ ಹೆಣ್ಣು ಮಕ್ಕಳು ನಮ್ಮ ಹುಡುಗರವ್ರೆ ನೋಡಿ ಕಷ್ಟಪಟ್ಟು ನನ್ನ ಮಾತು ಬೆಲೆ ಕೊಟ್ಟು ಓಂ ಶಕ್ತಿ ಆಡ್ಬೇಕಂತ ನಮಗೆ ತುಂಬಾ ಇಷ್ಟ ಆಗಿದೆ ಬರ್ರಿ ಅವರು ನಮ್ಮ ಗುರುಗಳು ಆಡ್ತಾರೆ ಬರ್ರಿ ಓಂ ಶಕ್ತಿ ಅಂದ್ರೆ ಇವಾಗ ಹೊಸ ಬಂದ ಟ್ರೆಂಡಿಂಗ್ ಆಗೈತಲ್ಲ ಆ ಸಾಂಗ್ಗಳು ಡ್ರೈವರು ಓಂ ಶಕ್ತಿ ಡ್ರೈವರು ಅದೆಲ್ಲ ಸುಂದೀರಪ್ಪ ನೀನು ಓಂ ಶಕ್ತಿ ಆಡಿದ್ರೆ ಹಂಗೆ ಓಂ ಶಕ್ತಿ ದೇವ್ರು ಬರ್ಬೇಕು ಸಮಯ